ಏನಿಲ್ಲ ಮರಗೌಡ, ಎಲ್ಲರೂ ಬನ್ನಿ ಏನೋ ಮಾತಾಡಬೇಕು ಅಂತ ಕರೆದಲ್ಲ. ಏನಿಲ್ಲ ಕಣಪ್ಪಯ್ಯ, ಸಿದ್ದು ಏನೋ ಎಲ್ಲರೂ ಬನ್ನಿ ಏನೋ ಹೇಳ್ಬೇಕು ಅಂದ, ಅದಕ್ಕೆ ಕರ್ತೀವಿ. ಎಲ್ಲವ ನಿಮ್ಮ ಅತ್ತೆಯಿಂದ ಬರಲಿಲ್ವೇ? ಮಾವ ಅದು ಗೊತ್ತಿಲ್ಲ. ಅಲ್ಲ ಕಲ, ನಿಮ್ಮ ಅವ್ವನೇ ಇಲ್ಲ, ನಿಮ್ಮ ಅವ್ವನೇ ಇಲ್ಲದೆ ಎಂಥದ್ಲ ಪಂಚಾಯತಿ ಇಲ್ಲಿ? ನನಗೂ ಗೊತ್ತಿಲ್ಲ ಕಣಪ್ಪಯ್ಯ, ಸಿದ್ದು ಬರಲಿ, ಅವ್ನು ಗೊತ್ತಾಯ್ತದೆ. ಐ ಆ ಬಡ್ಡಿ ಐದನ ವಿಷಯ ನನ್ನ ಮುಂದೆ ಮಾತಾಡಬೇಡ. ನೀವು ಶಮಿಕಂಡು ಕೂತ್ಕೊಳ್ಳ. ಬನ್ನಿ ಬನ್ನಿ ಸ್ವಾಮಿಗಳೇ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಶಾಸ್ತ್ರಿಗಳೇ, ನಮ್ಮ ಮನೆ ಗಂಟೆ ಬಾದ ಬೆಳೆಸ್ಬಿಟ್ಟಿದ್ದೀರಾ? ಏನಾದರೂ ಕೆಲಸ ಆಗಬೇಕಾಗಿತ್ತೆ? ಆ ಥರ ವಿಷಯ ಏನಿಲ್ಲ. ಅದೇನಾದರೂ ಇದ್ರೆ ಹೇಳಿ ಮಾಡಿಕೊಡೋಣ. ಇಲ್ಲ ಗೌಡ್ರೆ, ನಾ ಬಂದಿದ್ದು ಆ ಉದ್ದೇಶಕ್ಕಲ್ಲ. ನಿಮ್ಮ ಮಗ ಸಿದ್ದೇಗೌಡರು ಮನೇಲಿ ಏನೋ ತುಂಬ ಸಮಸ್ಯೆ ಆಗಿದೆ, ಎಲ್ಲರ ಜಾತಕನ ಒಂದ್ಸರಿ ನೋಡಿ ಅಂತ ಹೇಳಿ ನಾನು ಕರ್ಕೊಂಬಂದರು. ಹೌದಪ್ಪಾಜಿ, ಯಾಕೋ ಮನೇಲಿ ಏನೂ ಸರಿ ಇಲ್ಲ ಅನ್ನಿಸ್ತು, ಅದಕ್ಕೆ ಒಂದು ಸಲ ಜಾತಕ ತೋರಿಸೋಣ ಅಂತ ಕರ್ಕೊಂಬಂದೆ. ನೀವೆಲ್ಲರೂ ನಿಮ್ಮ ಜಾತಕನ ಕೊಡಿ, ಅವ್ರು ನೋಡ್ಬಿಟ್ಟು ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹೇಳ್ತಾರೆ, ಅದನ್ನು ಮಾಡಿಸಮ್ಮ. ಲೇ, ನಮ್ಮ ಮನೇಲಿ ಏನಿಲ್ಲ ಅಂಥ ಸಮಸ್ಯೆ ಇರೋದು. ನನಗೆ ಗೊತ್ತಾದಂಗೆ ನಮ್ಮ ಮನೇಲಿ ಯಾವುದೂ ಸಮಸ್ಯೆ ಇಲ್ಲ. ಅಂಥ ಸಮಸ್ಯೆ ಅಂತ ಏನಾದರೂ ಇದ್ದರೆ ನಿಮ್ಮಿಬ್ಬರದೇ ಸಮಸ್ಯೆ. ಅಪ್ಪಯ್ಯ, ಗುರುಗಳ ಮುಂದೆ ಯಾಕಿಂತ ಮಾತೆಲ್ಲ? ಜಾತಕ ತಾನೇ ತೋರಿಸಿದ್ರಲ್ಲಿ ಏನು ತಪ್ಪದೆ? ಲೈ, ಸಮಸ್ಯೆ ಇದ್ದಿದ್ರೆ ನಾನೇ ಕರೆಸ್ತಾ ಇರಲಿಲ್ವಾ? ಇವನೇನಲ್ಲ ಕರ್ಸೋದು? ಹಾಳಾಗೋಗ್ಲಿ, ಕರೆಸ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ಹೇಳೋದಕ್ಕೆ ಬಾಯಿ ಬಿದ್ದೋಗಿತ್ತಾ ಹೆಂಗೆ ಇವನಿಗೆ? ಇನ್ನೂ ಬಂದು ಒಂದು ದಿನ ಆಗಿಲ್ಲ, ಆಗಲೇ ಬಾಲ ಬೀಸ್ತಾವನೆ. ಇಲ್ಲ ಇವನೇ ಮಾಡ್ತಾವನ, ಇಲ್ಲ ಇವನಿಂದ ನಿಂತ್ಕೊಂಡು ಇವಳೇನಾದ್ರು ಹೇಳ್ಕೊಡ್ತಾಳ ಹೆಂಗೆ? ಅಪ್ಪ ಪ್ಲೀಸ್ ಏನೇನೋ ಮಾತಾಡಬೇಡಿ. ಅಲ್ಲ, ಸಿದ್ದು ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಕೆಲಸ ಮಾಡ್ತಿದ್ರೆ ಬೆನ್ ತಟ್ಟೋದು ಬಿಟ್ಟು ಯಾಕಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನಿಮಗೆ ಜಾತಕ ಕೊಡೋಕೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ನಾವು ಕೊಡ್ತೀವಿ. ಓ ಕಣವ, ಇಷ್ಟು ದಿವಸ ಎಲ್ಲರ ಜುಟ್ಟು ನನ್ನ ಕೈಲಿದೆ ಅಂದ್ಕೊಂಡಿದ್ದೆ. ಈಗ ಗೊತ್ತಾಯ್ತೈತೆ ಯಾರ ಜುಟ್ಟು ಯಾರ ಕೈಲಿದೆ ಅಂತ. ನಿಮ್ಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ಮಾಡ್ಕೊಂಡು ಹೋಗಿ. ಹೋಗವ, ಅದೇನು ಜಾತಕ ಅಂತ ತಂದ್ಕೊಡು ಹೋಗವ, ಅದೇನು ಮಾಡ್ತಾರೆ ನೋಡೋಣ. ನೋಡ್ರೆ, ನಿಮ್ಮೆಲ್ಲರ ಜಾತಕದಲ್ಲೂ ಯಾವ ದೋಷವೂ ಇಲ್ಲ, ಸಮಸ್ಯೆನೂ ಇಲ್ಲ. ಆದರೆ ನಿಮ್ಮ ಮಗಳು ಅಳಿಯಂದ್ರ ಜಾತಕದಲ್ಲಿ ಸಮಸ್ಯೆ ಇದೆ. ಈ ರೀತಿ ಜಾತಕದವರು ಮದುವೆ ಆಗಬಾರ್ದಾಗಿತ್ತು, ಆದರೆ ಆಗಿಬಿಟ್ಟಿದೆ. ಈಗ ಇದಕ್ಕೊಂದು ಪರಿಹಾರದ ಪೂಜೆ ಹೇಳ್ತೀನಿ, ಅದನ್ನು ಮಾಡಿಸಿ. ಸಂತಾನ ಭಾಗ್ಯನೂ ಸಿಗುತ್ತೆ, ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಇದಕ್ಕೆ ಮುಂಚೆ ಇವರಿಬ್ಬರು ಜಾತಕನ ಯಾರಿಗೂ ತೋರಿಸಿರ್ಲಿಲ್ವಾ? ಇಲ್ಲ ಗುರುಗಳೇ, ಇವರಿಬ್ಬರು ಪ್ರೀತಿ ಮದುವೆ ಆದಾಗಿಂದ ನಾವು ಅದ್ರ ಕಡೆ ಗಮನನೇ ಕೊಡಲಿಲ್ಲ. ಅದಕ್ಕೆ ಬಡ್ಕೊಳ್ಳೋದು, ಮನೇಲಿ ದೊಡ್ಡವ್ರು ತೋರಿಸಿದ ಹುಡುಗ ನಾ ಮದುವೆ ಮಾಡ್ಕೋಬೇಕು ಅಂತ. ಈ ಪ್ರೀತಿ ಪ್ರೇಮಕ್ಕೆಲ್ಲ ಬಿದ್ದೋರ್ಗೆ ಅದೆಲ್ಲ ನೆನಪಾಯ್ತದೆ ಹೇಳಿ? ನನ್ನ ಮಗಳು ಅವನ್ನ ಕಟ್ಕೊಂಡಾಗಿಂದ ಒಂದಲ್ಲ ಒಂದು ಕಷ್ಟ ಅನುಭವಿಸ್ತಾನೆ ಅವಳೆ. ನನ್ನ ಮಗಳಾಗಿದ್ದಕ್ಕೆಯ ಇಷ್ಟು ದಿವಸ ಅವನ ಜೊತೆ ಸಂಸಾರ ಮಾಡ್ಕೊಂಡವಳೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಮಕ್ಕದ ಮೇಲೆ ಬಾರಿಸಿ ಕಟ್ಟಿರೋ ತಾಲಿನ ಕಿತ್ತು ಬಿಸಾಕ್ಬಿಟ್ಟು ಹೊಂಟು ಬಂದ್ಬಿಟ್ಟಿರೋಳು. ಮರ್ಯಾದೆ ತೆಗೆಯೋದ್ರಲ್ಲಿ
ನಮ್ಮ ಮಾವನ್ನ ಮೀಸೋರಿಲ್ಲ, ಸೀದಾ ಎದೆ ಗುಂಡಿಗೆಗೆ ಗುಂಡು ಹೊಡಿತಾರೆ. ಅಪ್ಪಯ್ಯ, ಈಗ ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತು? ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವೇ? ನೋಡಿ, ಜಾತಕದ ವಿಷಯದಲ್ಲಿ ಈ ಥರ ಬೇಜವಾಬ್ದಾರಿ ತೋರಿಸ್ಬಾರ್ದು ಗೌಡ್ರೆ. ಮೊದಲೇ ಇದನ್ನು ತೋರಿಸಿ ದೋಷ ಇದೆ ಅಂತ ವಿಚಾರ ತಿಳ್ಕೊಂಡು ಒಂದು ಪೂಜೆ ಮಾಡಿಸಿದ್ರೆ ಈ ಥರ ತೊಂದರೆನೇ ಆಗ್ತಿರ್ಲಿಲ್ಲ, ಆ ಮಗುನೂ ಉಳಿಯೋದು. ಈಗ ಈ ಮನೇಲಿ ಒಂದು ಪೂಜೆ ಮಾಡಿ ಅದು ಪರಿಹಾರ ಮಾಡೋಣ. ಸಿದ್ದೇಗೌಡ್ರೆ, ಆ ಪೂಜೆಗೆ ಏನೇನು ಬೇಕು ಅಂಥೇಳಿ ನಾನೊಂದು ಲಿಸ್ಟ್ ಮಾಡಿಕೊಡ್ತೀನಿ. ಅದು ತಂದಮೇಲೆ ನನಗೆ ಫೋನ್ ಮಾಡಿ. ಸರಿ ಶಾಸ್ತ್ರಿಗಳೇ. ಖಂಡಿತ ಆ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಓಹೋ, ಸಂತಾನ ಭಾಗ್ಯನಾ? ಅದು ಈ ಮನೇಲಿ ನೆರವೇರೋದಕ್ಕೆ ನಾನು ಬಿಡಲ್ಲ. ಎಲ್ಲ ಮುಗಿದೋದ್ಮೇಲೆ ಅದೇನು ಪೂಜೆ ಮಾಡಿ ಏನು ಪ್ರಯೋಜನ? ಯಾಕೆ ಹಾಗೆ ಅನ್ಕೋತೀರಾ ಮಾವ? ಎಲ್ಲ ಸರಿ ಹೋಗೋ ಸಮಯ ಬಂದಿದೆ ಅಂತ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿಸಿ. ನೀವು ಹೇಳೋದು ಸರಿಯಾಗದಕ್ಕನವ. ನಮ್ಮ ಸಿದ್ದು ಗುರುಗಳನ್ನ ಕರ್ಕೊಂಬರ್ದೆ ಹೋಗಿದ್ದಿದ್ರೆ ಇದೆಲ್ಲ ನಮಗೆ ಗೊತ್ತಾಯ್ತಾನೆ ಇರಲಿಲ್ಲ. ಅವನು ಒಳ್ಳೆ ಕೆಲಸನೇ ಮಾಡವನೆ. ಅಪ್ಪಯ್ಯ, ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಪೂಜೆ ಮಾಡಿಸಿ ಅಪ್ಪಯ್ಯ. ಹೌದಪ್ಪಾಜಿ, ನಾನು ಇದನ್ನೆಲ್ಲ ಮಾಡ್ತಿರೋದು ಅಕ್ಕಂಗೆ ಒಳ್ಳೇದಾಗಲಿ ಅಂತ. ಅಕ್ಕಂಗೆ ಒಳ್ಳೇದಾಗಲಿ ಅಂತ ಆಸೆ ನಿಮಗಿದ್ರೆ ಮಾಡಿಸಿ. ಇದಕ್ಕೆ ಮೇಲೆ ಇನ್ನು ನಾನೇನು ಹೇಳೋದಿಲ್ಲ. ಅದೇನು ಮಾಡಬೇಕು ಅಂತಿದ್ರೋ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನನ್ನ ಮಗಳಿಗೆ ಒಳ್ಳೇದಾಯ್ತದೆ ಅನ್ನಂಗಿದ್ರೆ ನಾನು ಯಾಕೆ ಬೇಡ ಅನ್ಲಿ? ಲೇ ಮರಗೌಡ, ಆ ಪೂಜೆಗೆ ಎಷ್ಟು ಖರ್ಚಾಯ್ತದೋ ಅಷ್ಟು ನಾನೇ ಕೊಡೋದು, ಬೇರೆ ಯಾರು ಕೊಡೋಂಗಿಲ್ಲ. ಸರಿ ಕಣಪ್ಪಯ್ಯ. ಒಟ್ಟಿನಲ್ಲಿ ನನ್ನ ಮಗಳು ಮೊದಲ ಥರ ನಗ್ನಗ್ತಾ ಇದ್ದರೆ ಸಾಕು. ಇಷ್ಟು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದೆ ತಾನೇ ಏನೋ ಒಂದು ಅರೇಂಜ್ ಮಾಡ್ತೀನಿ ನಾನು ಅಂತ. ಸ್ವಲ್ಪ ಆರಾಮಾಗಿರಿ ಇಬ್ಬರು. ರಿಯಲಿ ಸಾರಿ, ನಾನು ನಿನ್ನೆ ಬಂದಿದ್ದು ಸ್ವಲ್ಪ ತಡ ಆಯಿತು. ಹಾಗಾಗಿ ಡಾಕ್ಟ್ರ್ ಏನು ಹೇಳಿದ್ರು ಅಂತ ವಿಷಯ ಕೇಳೋಕ್ಕಾಗಲಿಲ್ಲ. ಜಾಮಿಯವರೇ, ಡಾಕ್ಟ್ರ್ ಏನಂದರು? ಅಮ್ಮಂಗೆ ಕಣ್ಣಿನ ನರ್ವಲ್ಲಿ ಇನ್ಫೆಕ್ಷನ್ ಆಗಿದೆಯಂತೆ, ಅದಕ್ಕೆ ದೃಷ್ಟಿ ಹೋಗಿರೋದು. ಮೊದಲೇ ತೋರಿಸಿದ್ರೆ ಏನಾದರೂ ಮಾಡ್ಬೋದಿತ್ತು, ಈಗ ತುಂಬ ಕಷ್ಟ ಅಂತ ಹೇಳಿದ್ರು. ಮಾಡಿಸ್ಲೇಬೇಕು ಅಂದರೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತೆ. ಟ್ರಾನ್ಸ್ಪ್ಲಾಂಟ್ಸ್ ಆರ್ ವೆರಿ ಕಾಸ್ಟ್ಲಿ ಪ್ರೊಸೀಜರ್ಸ್ ಅಲ್ವಾ? ನೋಡಿ ವೆಂಕಿಯವರೇ, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಾನು ನೋಡ್ಕೋತೀನಿ. ಅಮ್ಮಂಗೆ ಕಣ್ಣು ಬರೋದು ಮುಖ್ಯ ಅಲ್ವಾ?